ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್‌ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವಾಗಿನ್ನ ವ್ಲಾಗ್‌ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ 6 ಗಂಟೆ ಆಗಿತ್ತು. ಬೇಗನೆ ಎದ್ದೆ. ಇವತ್ತು ಮನೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಇನ್ನ ಸಂಕ್ರಾಂತಿ ಹಬ್ಬ ಹತ್ರ ಬಂದಿದೆ. ಇನ್ನ ಇವಾಗ ಕ್ಲೀನ್ ಮಾಡ್ಕೊಂಡ್ರೆ ನಾನು ಊರಿಗೆ ಹೋಗಿ ಬಂದು ಆರಾಮಾಗಿ ಹಬ್ಬನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ಸೋಮವಾರ ಆಗಿರೋದ್ರಿಂದ ಇನ್ನ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹಾಗೇನೆ ವಾರ ಕೂಡ ಮಾಡ್ಬೋದಲ್ಲ, ಪೂಜೆ ಎಲ್ಲ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆ ದೇವ್ರ ವಾರ ಸೋಮವಾರನೇ ನಾನು ಮಾಡೋದು. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಅಡುಗೆ ಮನೆನ ಸ್ಟಾರ್ಟ್ ಮಾಡ್ಕೊಂಡೆ. ಅದಕ್ಕೂ ಮುಂಚೆ ನನ್ನ ಚಾನಲ್‌ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್‌ನ ಅಷ್ಟೇ ಕೇಳೋದು ನಾನು. ಲೈಕ್ ಕೊಡಿ ಅಂತ ಹೇಳ್ತಾ ಇನ್ನು ಶುರು ಮಾಡ್ಕೊಳ್ತಾ ಇದ್ದೀನಿ ಈಗ. ನಮ್ಮ ಮನೇಲೇನು ಅಷ್ಟೊಂದು ಧೂಳಿರಲ್ಲ. ಯಾಕೆ ಅಂತಂದ್ರೆ ನಾನು 15 ದಿನಕ್ಕೊಂದ್ಸರಿ ಅಥವಾ ಒಂದು ವಾರಕ್ಕೊಂದ್ಸರಿ ಈ ರೀತಿ ಸುಮ್ನೆ ಧೂಳೆಲ್ಲ ಹೊಡ್ಕೊಳ್ತಾ ಇರ್ತೀನಿ ಮೇಲೆಲ್ಲನ. ಆದ್ರೂ ಕೂಡನ ನಾನು ಕ್ಲೀನ್ ಮಾಡ್ಕೋಬೇಕಂತ ಅನ್ನಿಸ್ತು ಮನಸ್ಸಿಗೆ. ಏಕೆಂದ್ರೆ ಫಸ್ಟ್‌ನೇ ಹಬ್ಬ ವರ್ಷದಲ್ಲಿ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೆ ಅಷ್ಟು ಇಷ್ಟ ಆಗಲ್ಲ ನನಗೆ ಪೂಜೆ ಮಾಡಕ್ಕೆ. ಕಷ್ಟ ಆದ್ರೂ ಪರವಾಗಿಲ್ಲ ಅಂತೇಳಿ ತುಂಬಾ ಟಯರ್ಡ್ ಆಗಿತ್ತು. ಸ್ಟಿಚ್ ಮಾಡಿ, ಕೆಲಸ ಮಾಡಿ ತುಂಬಾನೇ ಟಯರ್ಡ್ ಆಗಿತ್ತು. ನನ್ಗೆ ಒಬ್ರು ಕ್ಲೀನ್ ಮಾಡ್ಕೊಳಕ್ಕೆ ಬರ್ತಾ ಇದ್ರು. ಅವರು ಈ ಸರಿ ಏನೋ ಪ್ರಾಬ್ಲಮ್ ಇಂದ ಆಗಲ್ಲ ಕ್ಲೀನ್ ಮಾಡ್ಕೊಡಕ್ಕೆ, ಬರಕ್ಕಾಗಲ್ಲಕ್ಕ ಅಂತ ಹೇಳ್ಬಿಟ್ರು ಡೈರೆಕ್ಟ್ ಆಗೇನೆ. ಸೊ ನಾನು ಒಂದು ವಾರಕ್ಕೆ ಮುಂಚೆನೆ ಅವ್ರಿಗೆ ಹೇಳ್ಬೇಕಿತ್ತೇನೋ. ಅವರು ಬೇರೆ ಮನೆಗಳೆಲ್ಲ ಒಪ್ಕೊಂಡಿರ್ತಾರಲ್ವಾ ಮಾಡಕ್ಕೆ ಹಬ್ಬಕ್ಕೋಸ್ಕರ. ಹಾಗಾಗಿ ಅವರು ಬರಲ್ಲ ಅಂತ ಹೇಳಿದ್ರಿಂದ ನಾನು ಈ ಸರಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನ ಸಣ್ಣ ಪುಟ್ಟದ್ದೆಲ್ಲ ನಾನೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಅವಾಗವಾಗ. ಸೊ ಇವತ್ತು ಫಸ್ಟು ಅಡುಗೆ ಮನೆಯಲ್ಲೆಲ್ಲ ಧೂಳನ್ನ ಫಸ್ಟ್ ಹೊಡ್ಕೊಂಡೆ. ಈಗ ಹಾಲ್ಗೆ ಬಂದಿದ್ದೀನಿ. ಇನ್ನೇನು ಏನು ಅಷ್ಟೊಂದೇನು ಜಾಡಿರಲ್ಲ. ಎಲ್ಲಾದ್ರೂ ಒಂದು ಜಾಡ್ ಕಟ್ಟಿರುತ್ತೆ. ನನ್ಗೊಂದು ಜಾಡೇನಾದ್ರು ಮನೇಲಿ ಕಾಣಿಸ್ತು ಅಂದ್ರೆ ಆಗ್ಲೇ ತಗೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ನನಗೆ ಮನೆ ಕ್ಲೀನ್ ಆಗಿರ್ಬೇಕು. ಕ್ಲೀನ್ ಆಗಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಇರಲ್ಲ. ಸೊ ಈ ರೀತಿ ಆ ಕಡೆ ದಿವಾನ್ ಮೇಲೆ ನಿಂತ್ಕೊಂಡು ಆ ಕಡೆ ಒಂದ್ ಸೈಡಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕಡೆ ಸೈಡ್ ಬಂದು ಅದು ಹೈಟ್ ಇದೆಯಲ್ವಾ, ಆದ್ರಿಂದ ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು. ಸೊ ಈ ರೀತಿ ಎಲ್ಲ ನೀಟಾಗಿ ಧೂಳ ಫಸ್ಟ್ ತಗೋಬಿಡ್ತೀನಿ ನಾನು. ನಮ್ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಆಗುತ್ತೆ ಕ್ಲೀನ್ ಮಾಡೋದೆಲ್ಲ. ಮತ್ತೆ ನೀವು ಸ್ಕ್ರೀನ್ ಬಟನ್ನೇ ತೆಗ್ದಿಲ್ಲ ಹಾಗೆ ಕ್ಲೀನ್ ಮಾಡ್ತಿದ್ದೀರಾ ಅಂತ ಕೇಳ್ಬೋದು. ಸೊ ನಾನು ಸ್ಕ್ರೀನ್ ಬಟನ್ ಎಲ್ಲ ಏನ್ ತೆಗ್ದಿಲ್ಲ ಈ ಸರಿ ಕ್ಲೀನ್ ಮಾಡಕ್ಕೆ. ಏಕೆಂದ್ರೆ ನಾನು ಇನ್ನ ಸ್ಕ್ರೀನ್ ಬಟನ್ ಎಲ್ಲ ಒಂದು ಒಗ್ದು 1 ತಿಂಗಳು ಆಗಿಲ್ಲ ಇನ್ನನ. ಹಾಗಾಗಿ ಏನ್ ಕೊಳೆ ಆಗಿರ್ಲಿಲ್ಲ. ಮತ್ತೆ ಧೂಳು ತೆಗೆದು ಕೂಡ ಏನ್ ಅಷ್ಟೊಂದ್ ದಿನ ಆಗಿರ್ಲಿಲ್ಲ. ಅದು ಧೂಳು ಕೂಡ ಜಾಸ್ತಿ ಇಲ್ವಲ್ಲ, ಹಾಗಾಗಿ ಏನು ಈ ಸರಿ ಸ್ಕ್ರೀನ್ ಬಟ್ಟೆ ತೆಗೆದು ಕ್ಲೀನ್ ಮಾಡಿಲ್ಲ. ಮತ್ತೆ ನಾನು ಇವಾಗ ಇನ್ನೊಂದ್ ಏನ್ ಗೊತ್ತಾ, ಪಾತ್ರೆ ಸಾಮಾನು ಕೂಡ ಯಾವ್ದು ತೊಳಿತಾ ಇಲ್ಲ ನಾನು. ಯಾಕೆಂದ್ರೆ ಯಾವಾಗ್ಲೂ ಅಡ್ಗೆ ಮನೇಲಿರೋ ಪಾತ್ರೆ ಸಾಮಾನುಗಳನ್ನ ನೀಟಾಗಿ ನಾನೇ ವಾಶ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಯಾವಾಗ್ಲೂನು, ಅಷ್ಟು ಕೊಳೆ ಆಗಿರಲ್ಲ. ಇನ್ನು ಎತ್ತಿಟ್ಟಿರೋ ಪಾತ್ರೆ ಸಾಮಾನುಗಳು ಮಾತ್ರ ನಾನು ಆ ಆ ಎಲ್ಲ ಓವರ್ ಆಲ್ ಇರುತ್ತಲ್ವಾ ಮನೆ ಕ್ಲೀನ್ ಮಾಡೋ ಕೆಲಸ, ಅವಾಗ ನಾನು ಒಂದಿನ ಆಗ್ಲಿ 2 ದಿನ ಆಗ್ಲಿ ಯಾರನ್ನಾದ್ರು ಇಟ್ಕೊಂಡು ಕೆಲಸಕ್ಕೆ ನಾನು ಮಾಡಿಸ್ಕೊಳ್ತೀನಿ. ಯಾಕೆಂದ್ರೆ ನನಗೆ ಅಷ್ಟು ಸುಲಭವಾಗಿ ಒಬ್ಳೆ ಮಾಡಕ್ಕಾಗಲ್ಲ ಇಷ್ಟೊಂದೆಲ್ಲ ಕೆಲಸ ಮಾಡ್ಕೊಂಡು. ಸೊ ಇನ್ನ ಈ ಕಡೆ ರೂಮ್‌ಗೆ ಬಂದಿದ್ದೀನಿ ಇವಾಗ. ಫಸ್ಟು ಅಡ್ಗೆ ಮನೆ ಧೂಳೆಲ್ಲ ತಗೊಂಡೆ. ಮತ್ತೀಗ ಹಾಲಲ್ಲಿ ಕೂಡ ಧೂಳೆಲ್ಲ ತೆಗೆದ್ಬಿಟ್ಟು ಈ ಕಡೆ ರೂಮ್‌ಗೆ ಒಂದ್ ರೂಮಿಗೆ ಬಂದಿದ್ದೀನಿ. ನಾನು ಮಿಷನ್ ಇಟ್ಕೊಂಡು ಸ್ಟಿಚ್ ಮಾಡ್ತೀನಲ್ಲ, ಆ ರೂಮಲ್ಲಿ ಎಲ್ಲ ಧೂಳನ್ನ ಹೊಡಿತಾ ಇದ್ದೀನಿ. ಸೊ ಅಲ್ಲಿ ನಾವು ಇನ್ನೇನು ಆ ರೂಮಲ್ಲಿ ಜಾಸ್ತಿ ಏನು ಇಟ್ಟಿಲ್ಲ ನಾನು ಆಕ್ಚುಲಿ. ಎಲ್ಲ ಖಾಲಿನೇ ಇಟ್ಕೊಂಡಿದ್ದೀನಿ. ಎಷ್ಟೊಂದೆಲ್ಲ ಸಾಮಾನುಗಳೆಲ್ಲ ಸುಮ್ಮನೆ ಜೋಡಿಸ್ಕೊಂಡು ಎಲ್ಲ ಧೂಳಾಗೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಏನು ಇಟ್ಟಿಲ್ಲ, ನಂದು ಒಂದು ಡ್ರೆಸ್ಸಿಂಗ್ ಟೇಬಲ್ ಅಷ್ಟೇ ಇಟ್ಕೊಂಡಿದ್ದೀನಿ. ಆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅವಶ್ಯಕತೆ ಇರ್ಲಿಲ್ಲ ನಮ್ಗೆ. ಮಿರರ್ ಇದೆ ಆಕ್ಚುಲಿ 2 ರೂಮ್‌ಗೂ 2 ಮಿರರ್ ಹಾಕ್ಸಿದ್ದಾರೆ. ಸೊ ಇನ್ನೊಂದು ರೂಮಿಗೆ ಬಂದಿದ್ದೀನಿ ನೋಡಿ ಇವಾಗ. ಇದು ನಮ್ದು ಬೆಡ್‌ರೂಮ್ ಆಗಿರುತ್ತೆ. ಸೊ ಇಲ್ಲಿ ಇನ್ನೇನು ಇಟ್ಟಿಲ್ಲ. ಇಲ್ಲಿ ಕೂಡ ಅಷ್ಟೇ ಒಂದು ಬೀರುವಾ ಇಟ್ಕೊಂಡಿದ್ದೀನಿ. ಈ ಬೀರುವಾದಲ್ಲಿ ನನ್ನ ಬರೇ ಸೀರೆಗಳು ಇದೆ ಅಷ್ಟೇನೆ. ಡ್ರೆಸ್ ಎಲ್ಲ ನಾನು ಕಬೋರ್ಡ್‌ಗೆ ಹಾಕ್ಬಿಡ್ತೀನಿ. ಯಾಕಂದ್ರೆ 2 ರೂಮಲ್ಲಿ 2 ಕಬೋರ್ಡ್‌ಗಳಿದಾವೆ ನಮ್ಗೆ ಬಟ್ಟೆ ಇಟ್ಕೊಳಕ್ಕೆ. ಯಾವುದೇ ಟೆನ್ಷನ್ಸ್ ಇಲ್ಲ. ಸೊ ತುಂಬಾನೇ ಧೂಳಿರುತ್ತೆ ಅಂತಾನೆ ಹೇಳ್ಬೋದು ಈ ರೂಮಲ್ಲಂತೂ. ಅದ್ ಎಲ್ಲಿ ಬರುತ್ತೋ ನನಗೆ ಗೊತ್ತಿಲ್ಲ. 15 ದಿನಕ್ಕೊಂದ್ಸರಿ ಕ್ಲೀನ್ ಮಾಡ್ತಲೇ ಇರ್ತೀನಿ. ಆದ್ರೂ ಕೂಡ ನಿಜವಾಗೂ ಸಖತ್ ಧೂಳು ಬಂದಿರುತ್ತೆ. ಸೊ ಆ ಕಡೆ ಫೀಲ್ಡ್ ಇದೆ. ಈ ಕಿಟಕಿ ಇದಾವಲ್ಲ, ಇವಾಗ ಕಿಟಕಿ ಕಾಣಿಸ್ತಿದಾವಲ್ಲ, ಆ ಕಡೆ ಫೀಲ್ಡ್ ಇದೆ, ಸ್ಕೂಲ್ ಫೀಲ್ಡು. ನಾನು ಇನ್ನೇನು ಅದನ್ನ ಸ್ವಲ್ಪ ಗಾಳಿ ಆಡ್ಬೇಕಲ್ಲ ರೂಮ್‌ಗೆಲ್ಲ, ನಾನು ಯಾವಾಗ್ಲೂ ಓಪನ್ ಮಾಡಿ ಇಟ್ಟಿರ್ತೀನಿ. ಯಾವಾಗೂ ಅಂತಂದ್ರೆ ಒಂದು 2 ರಿಂದ 3 ಅವರ್ ಈ ರೀತಿ ಓಪನ್ ಮಾಡಿ ಇಟ್ಟಿರ್ತೀನಿ. ಯಾಕಂದ್ರೆ ಸ್ವಲ್ಪ ಗಿಡ ಗೆಂಟೆಗಳೆಲ್ಲ ಜಾಸ್ತಿ ಇದೆ. ಹುಳ ಏನಾದ್ರು ಬಂದ್ಬಿಡುತ್ತೇನೋ ಅಂತ ಭಯಕ್ಕೆ ನಾನು ಜಾಸ್ತಿ ಓಪನ್ ಮಾಡಿ ಇಟ್ಟಿರಲ್ಲ. ಸೊ ಇದನ್ನ ಇನ್ನೇನು ಬೀರುವಾನೆಲ್ಲ ಧೂಳಿತ್ತು ಅದನ್ನೆಲ್ಲ ಹೊಡ್ಕೊಂಡೆ. ಅದ್ರ ಮೇಲೆ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಅದೊಂದು ಡಾಲ್ ಇಟ್ಟಿದ್ದೀನಿ ಅಷ್ಟೇ. ಇನ್ನೇನು ಇಟ್ಟಿಲ್ಲ ನಾನು ಬೀರುವಾದ ಮೇಲೆ. ನಾನು ಅಷ್ಟೆಲ್ಲ ಏನು ಶೋ ಮಾಡಕ್ ಹೋಗಲ್ಲ ಮನೇನ. ಯಾಕೆಂದ್ರೆ ನಂಗೆ ಅಷ್ಟೊಂದು ಟೈಮ್ ಇಲ್ಲ ಖಂಡಿತ ಮಾಡಕ್ಕೆ. ನನಗೂ ಚೆನ್ನಾಗಿ ಇಟ್ಕೋಬೇಕು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು ಅಂತ ಆಸೆ ಇದೆ. ಸೊ ಎಲ್ಲ ಮಾಡಕ್ಕೆ ತುಂಬಾ ಟೈಮ್ ಇರಲ್ಲ. ಟೈಮ್ ಬೇಕಾಗುತ್ತೆ ಇದಕ್ಕೆಲ್ಲ. ಮನೇಲಿದ್ದು ಬರೇ ವ್ಲಾಗ್‌ನೇ ಮಾಡ್ಕೊಂಡು ಇರೋರ್ಗಾದ್ರೆ ಓಕೆ ಅಂತ ಅನ್ನಿಸ್ಬೋದು. ಸೊ ನಮ್ಗೆ ಅಂದ್ರೆ ಬೇರೆ ಕೆಲಸಗಳಿದಾವೆ. ನಿಮ್ಗೆ ಗೊತ್ತು, ಅಂಗಡಿ ನೋಡ್ಕೊಂಡು ನಾನು
ಮತ್ತೆ ಟೈಲರ್ ಕೆಲಸ ಕೂಡ ಮಾಡ್ಬೇಕಲ್ಲ. ಮತ್ತೆ ಯೂಟ್ಯೂಬ್ ಕೆಲಸಗಳು, ಇನ್‌ಸ್ಟಾಗ್ರಾಮು, ಫೇಸ್‌ಬುಕ್ ವಿಡಿಯೋಗಳು ಇವೆಲ್ಲ ತುಂಬಾ ಕೆಲಸಗಳಿದಾವೆ. ಸೊ ನನ್ಗದೆಲ್ಲ ಮಾಡಕ್ಕೆ ಟೈಮ್ ಇಲ್ಲ. ಮೊದ್ಲೆಲ್ಲ ಮೇಗ್ಲು ಮನೆಗಿದ್ದೆ ನಾನು ಫಸ್ಟ್ ಫ್ಲೋರಲ್ಲಿ ಅಂತ ಹೇಳಿದೀನಿ ಕೆಲವಾರು ವಿಡಿಯೋಗಳಲ್ಲಿ. ಆವಾಗ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂಡಿದ್ದೆ. ಈಗೂ ಕೂಡ ಪರವಾಗಿಲ್ಲ, ಅಡ್ಗೆ ಮನೆ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿ ಮಾಡ್ಬೇಕಿತ್ತೇನೋ. ಸೊ ನನ್ಗೆ ಅಷ್ಟೊಂದು ಟೈಮ್ ಇಲ್ದೆ ಇತ್ತೀಚೆಗೆ ಏನು ಮಾಡಕ್ಕಾಗ್ತಾ ಇಲ್ಲ. ಸೊ ಇನ್ನ ಆ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಮತ್ತೆ ನಾನು ಮಿಷನ್ ಇರೋ ರೂಮಲ್ಲಿ ಧೂಳು ಹೊಡೆದಿದ್ನಲ್ವಾ, ಈಗ ಕಸ ಹೊಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ರೂಮಿಗೆ ಬಂದ್ಬಿಟ್ಟು, ಈ ರೂಮಲ್ಲಿ ಅಷ್ಟೇ ಏನು ಇಟ್ಟಿಲ್ಲ. ಒಂದು ಮಿಷನ್ನು, ಇನ್ನೊಂದು ಮಿಷನ್, ಜಿಗ್‌ಜಾಗ್ ಮಿಷನ್ ಅಕ್ಕಪಕ್ಕನೆ ಇಟ್ಕೊಂಡು 2 ಚೇರ್ ಇದೆ ಅಷ್ಟೇನೆ. ಸೊ ಅಲ್ಲಿ ಸ್ವಲ್ಪ ಯಾವನ್ನ ಸಣ್ಣ ಪುಟ್ಟ ಅಕ್ಕಿಗಳು, ರಾಗಿ ಈ ತರ ಎಲ್ಲ ಇಟ್ಕೊಂಡಿರ್ತೀನಿ. ಹುಳ್ಳಿಕಾಳು, ಏನಾದ್ರೂ ಕಾಳು ಐಟಮ್ಸ್ ಇರ್ತಾವಲ್ಲ, ಅದನ್ನು ಕೂಡ ಸ್ವಲ್ಪ ಕಾಳು ಐಟಮ್ಸ್‌ಗಳಾದ್ರೆ ಫ್ರಿಜ್ಜಲ್ಲಿ ಹಾಕ್ಕೊಬಿಡ್ತೀನಿ. ಏನಾದ್ರೂ ಹುಳ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಅಕ್ಕಿ ಇರ್ತಾವಲ್ಲ, ಅವು ಮಾತ್ರ ಇಲ್ಲಿ ಸುಮ್ನೆ ಸೈಡ್‌ಗೆ ಇಟ್ಕೊಂಡಿರ್ತೀನಿ. ಅಲ್ಲಿ ಮೂಲೆ ಕಾಣಿಸ್ತಿದೆಯಲ್ಲ, ಆ ಮೂಲೆ ಏನೋ ಖಾಲಿ ಇರ್ಬೇಕಂತೆ, ಏನು ಇಡಬಾರ್ದಂತೆ ಆ ಮೂಲೆಗೆ. ಸೊ ಹಾಗಾಗಿ ನಾನು ಆ ಮೂಲೆಯಲ್ಲಿ ಏನು ಇಟ್ಟಿಲ್ಲ. ಸುಮ್ನೆ ಖಾಲಿ ಆ ಒಂದು ಮೊಳದಷ್ಟು ಜಾಗನ ನಾನು ಹಾಗೆ ಬಿಟ್ಟಿರ್ತೀನಿ. ಸೊ ಇನ್ನೇನು ಅಲ್ಲಿ ಕಿಟಕಿ ಹತ್ರ ಏನು ಧೂಳಿರ್ಲಿಲ್ಲ. ಕಿಟಕಿಗೆ ಇನ್ನ ಸ್ಕ್ರೀನ್ ಹಾಕಿಲ್ಲ, ಆಕ್ಚುಲಿ ಹಾಕ್ಬೇಕು. ಹಾಕಕ್ಕೆ ಒಂದೇ ತರ ಸಿಕ್ಕಿಲ್ಲ. ಯಾಕೆಂದ್ರೆ ಫಸ್ಟ್ ಫ್ಲೋರಲ್ಲಿ ಇದ್ದಾಗ 2 ಕಿಟಕಿ ಇತ್ತು. ಹಾಗಾಗಿ 2 ಕಿಟಕಿ ಕರೆಕ್ಟಾಗಿ ತಂದ್ಕೊಂಡಿದ್ದೆ ನಾನು. ಕಲರ್ಸ್ ಎಲ್ಲ ಕರೆಕ್ಟಾಗಿ 4 ಇದಕ್ಕೆಲ್ಲ ಕಲರ್ಸ್ ಸೇಮ್ ಇತ್ತು. ಈ ಸ್ಕ್ರೀನ್ ಬಟ್ಟೆಗಳು ಇವತ್ತು ಚೇಂಜ್ ಮಾಡ್ಬೇಕಂದ್ರೆ ಒಂದೇ ತರ ತರಬೇಕಾಗುತ್ತೆ. ಹಾಗಾಗಿ ನಾನು ಮತ್ತೆ ಇನ್ನು ಮೊನ್ನೆ ಎಲ್ಲ ತಂದಿರೋದು ಇದೆಲ್ಲ ಒಂದ್ 2 ವರ್ಷದ ಸ್ಕ್ರೀನ್ ಬಟ್ಟೆಗಳು. ತುಂಬಾ ಚೆನ್ನಾಗಿದೆ, ಹಾಳಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಆ ಕಿಟಕಿಗೆ ಇನ್ನೂ ಹಾಕಿಲ್ಲ. ಇನ್ನೊಂದ್ಸರಿ ನಾನು ಚಿಕ್ಕಪೇಟೆಗೆ ಹೋದಾಗ ನಾನು ಸ್ಕ್ರೀನ್ ಬಟ್ಟೆ ತಂದು ಹಾಕ್ಲೇಬೇಕು. ಯಾಕೆಂದ್ರೆ ಅಲ್ಲೇ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದು. ಸೊ ಏನು ಹೊರಗಡೆ ನಮ್ಗೆ ವಠಾರದಲ್ಲಿ ಏನು ಕಿಟಕಿ ಓಪನ್ ಮಾಡಿದ್ರು ಕೂಡ ಸೊ ಆ ಕಡೆ ಎಲ್ಲ ಗಾಡಿಗಳಲ್ಲಿ ನಿಲ್ಸ್ಕೊಳ್ತಾರೆ. ಏನ್ ಆ ತರ ಏನು ಹಂಗೆ ಅನ್ಸಿಲ್ಲ. ಸೊ ಹಾಕ್ಲೇಬೇಕು. ಇನ್ನೇನು ಇಲ್ಲಿ ನೋಡಿ ಎಷ್ಟೊಂದು ಇರುತ್ತೆ ಅಂತಂದ್ರೆ, ಡೈಲಿ ನನ್ನ ಮಿಷನ್ ಕೆಳಗಡೆ ಬರೇ ವೇಸ್ಟ್ ಬಟ್ಟೆಗಳೇ ಬಿದ್ದಿರುತ್ತೆ. ಸೊ ನಾನೆಲ್ಲ ಕಟ್ ಮಾಡಿ ಹಾಕಿರ್ತೀನಲ್ವಾ, ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದಾಗ ಆ ಬಟ್ಟೆಗಳದಂತೂ ಕ್ಲೀನ್ ಮಾಡಕ್ಕೆ ತುಂಬಾ ಟೆನ್ಷನ್ ಆಗುತ್ತೆ. ನಾನು ಮಿಷನ್ ಎಲ್ಲ ಇನ್ನ ಚೇಂಜ್ ಮಾಡೋಣ, ಸುಮ್ನೆ ಅಂಗಡಿಗೆ ಹಾಕೋಬೇಡ ಅಂತ ಪ್ಲಾನಿಂಗ್ ಇದೆ. ಯಾಕೆಂದ್ರೆ ನನಗೆ ಸುಮ್ನೆ ಇಲ್ಲೆಲ್ಲ ಕಸ ಹೊಡೆದು ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ನನ್ ನಿಜವಾಗ್ಲೂ ಸಾಕಾಗಿ ಹೋಗ್ಬಿಟ್ಟಿದೆ. ಮತ್ತೆ ಇನ್ನು ರೂಮ್ ಕೂಡ ಮಿಷನ್ ಇಟ್ಕೊಂಡಾಳಿಂದ ನನಗೆ ಸ್ವಲ್ಪ ಗಲೀಜ್ ಕೂಡ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇನ್ನ ಧೂಳೆಲ್ಲ ಸೇರ್ಕೊಂಡು ಜಾಡಿ ಹಿಡಿಯುತ್ತೆ. ನಾನು ವಾರಕ್ಕೊಂದ್ಸರಿ ಧೂಳನ್ನ ಹೊಡ್ಕೊಳ್ಳೇಬೇಕಾಗುತ್ತೆ ಮನೆದೆಲ್ಲ, ಇಲ್ಲಾಂದ್ರೆ ಧೂಳು ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಇನ್ನ ನಾವು ಇಲ್ಲಿ ಬಟ್ಟೆ ಇನ್ನೇನ್ ಇಟ್ಕೊಂಡಿಲ್ಲ. ಇಲ್ಲಿ ಕಬಾಬು ಬಟ್ಟೆ ಕಬೋರ್ಡ್ ಇದೆ ಅಷ್ಟೇನೆ. ಸ್ನಾನ ಮಾಡ್ಕೊಂಡ್ ಬಂದು ಇನ್ನ ಇಲ್ಲಿ ನಾವು ಫ್ರೆಶ್ ಅಪ್ ಆಗೋದೆಲ್ಲ, ಫ್ರೆಶ್ ಅಪ್ ಮಾಡ್ಕೊಂಡ್ ಬಂದು ಇಲ್ಲೇನೆ ನಾನೆಲ್ಲ ಮಾಡ್ಕೊಳ್ಳೋದು, ನಾನ್ ರೆಡಿ ಆಗೋದು ಎಲ್ಲ ಇದೇ ರೂಮೇ ಆಗಿರುತ್ತೆ. ಸೊ ಇನ್ನ ಒಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿದ್ದೀನಲ್ವಾ, ಪಕ್ಕದಲ್ಲಿ ಒಂದು ಮಿರರ್ ಕೂಡ ಹಾಕ್ಸಿದ್ದಾರೆ, ಓನರೇ ಹಾಕ್ಸಿರೋದದು. ಇಲ್ಲಿ ಕೂಡ 2 ಕಬೋರ್ಡ್ ಇದೆ ಅಷ್ಟೇನೇನೆ. ಅಲ್ಲಿ ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇನ್ನೆಲ್ಲ ಕಸನ ನೀಟಾಗೆ ಕ್ಲೀನ್ ಆಗಿ ಹೊಡ್ಕೊಂಡ್ ಬಂದೆ. ಇನ್ನ ಮ್ಯಾಟ್ಗಳೆಲ್ಲ ಚೇಂಜ್ ಮಾಡ್ಬೇಕು. ಮ್ಯಾಟ್ಗಳೆಲ್ಲ 15 ಡೇಸ್ಗೆ ಒಂದ್ಸರಿ ಚೇಂಜ್ ಮಾಡ್ತೀನಿ ಅಷ್ಟೇ ನಾನು. ನೀವೇನಪ್ಪಾ 15 ಡೇಸ್ಗೆ ಒಂದ್ಸರಿ ಚೇಂಜ್ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಸೊ ನಮ್ಮ ಮನೇಲಿ ಗಲೀಜಾಗಲ್ಲ. ಯಾಕೆಂದ್ರೆ ಓಡಾಡೋರ್ ಕಮ್ಮಿ ನಮ್ಮ ಮನೇಲಿ. ಹಾಗಾಗಿ ಏನಷ್ಟು ಗಲೀಜ್ ಆಗಲ್ಲ. ಏನು ದೊಡ್ಡ ಆ ಆ ಇದಾಗಿರೋದ್ರಿಂದ, ಮ್ಯಾಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮ್ಯಾಟ್ಗಳೆಲ್ಲ ತುಂಬಾ ಚೆನ್ನಾಗಿದ್ದಾವೆ. ನಾನು ಚಿಕ್ಕಪೇಟೆಗೆ ಹೋದಾಗ ಈ ಮ್ಯಾಟ್ಗಳೆಲ್ಲ ತಂದಿದ್ದೆ. ಇನ್ನೇನು ಆ ಮ್ಯಾಟ್ ಎಲ್ಲ ತಗೊಂಡು ಈ ಕಡೆ ಧೂಳೆಲ್ಲ ಹೊಡ್ಕೊಂಡ್ ಬಂದೆ, ಈ ಕಡೆ ರೂಮ್‌ನಗಳದು. ಸೊ ಇನ್ನೇನು ಬೇಡ್‌ಶೀಟ್‌ಗಳೆಲ್ಲ ಇವಾಗ ವಾಷಿಂಗ್ ಮಿಷನ್‌ಗೆ ಹಾಕ್ಬೇಕು. ಈ ಬೇಡ್‌ಶೀಟು ವಾಷಿಂಗ್ ಮಿಷನ್‌ಗೆ ಹಾಕಕ್ಕಾಗಲ್ಲ, ಈಗ ಎತ್ಕೊಂಡು ಹೋಗಿದ್ನಲ್ಲ ಅದನ್ನ. ಯಾಕೆಂದ್ರೆ ನಮ್ದು 11 ಕೆಜಿದು ವಾಷಿಂಗ್ ಮಿಷನ್ ಆಗಿರೋದ್ರಿಂದ ಅದು ತುಂಬಾ ದೊಡ್ಡದಿದೆ ಬೇಡ್‌ಶೀಟು. ಹಾಗಾಗಿ ಇನ್ನ ಅದನ್ನ ವಾಷಿಂಗ್ ಮಿಷನ್‌ಗೆ ಹಾಕಕ್ಕಾಗಲ್ಲ. ಅದನ್ನ ನೆನೆಸ್ಬಿಟ್ಟೆ ಒಗಸ್ತೀನಿ ಅಷ್ಟೇನೇನೆ. ಸೊ ಇನ್ನು ಇದ್ದಿದ್ದೆಲ್ಲ ವಾಷಿಂಗ್ ಮಿಷನ್‌ಗೆ ಹಾಕ್ಕೋಬಹುದು. ಸೊ ಇನ್ನು ನಾನು ಅದನ್ನೆಲ್ಲ ಮುಗಿಸಿ ಆದ್ಮೇಲೆ ನನಗೆ ಸ್ವಲ್ಪ ಟಯರ್ಡ್ ಆಯ್ತು. ಅಲ್ಲೇ ಒಂದು 8 ಗಂಟೆ 8:30 ಆಗಿತ್ತು ಅಂತ ಅನ್ಸುತ್ತೆ. ನಾನಿನ್ನ ಕೆಲಸನ ಶುರು ಮಾಡ್ಕೊಂಡಾಗ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಒಂದು ಸಣ್ಣ ಗ್ಲಾಸಲ್ಲಿ ಕಾಫಿನ ಕುಡಿದು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಈಗ ಯಾಕೋ ಒಂಥರ ಸುಸ್ತಾದಂಗೆ ಆಯ್ತು, ಅದೆಲ್ಲ ಕೆಲಸ ಮಾಡಿದ್ನಲ್ವಾ. ಅದಕ್ಕೆ ಎಳ್ನೀರಿತ್ತು ಮನೇಲಿ, ಎಳ್ನೀರನ್ನ ಕುಡಿದ್ಬಿಡೋಣ ಸ್ವಲ್ಪ. ಒಂಥರ ಎನರ್ಜಿ ಬಂದಂಗೆ ಬರುತ್ತೆ. ಅಂದ್ರೆ ನನ್ಗೆ ಎಳ್ನೀರು ಕುಡಿದ್ರೆ ಏನಾಗುತ್ತೆ ಅಂದ್ರೆ ಹೊಟ್ಟೆ ಎಲ್ಲ ಸಂಕಟ ಆಗುತ್ತೆ. ಇವತ್ತಿನೇನು ಊಟ ಮಾಡೋದಂತೂ ತುಂಬಾ ಲೇಟ್ ಆಗುತ್ತೆ. ಮನೆ ಕ್ಲೀನ್ ಎಲ್ಲ ಆಗೋವರೆಗೂ ನಾನು ಇವತ್ತು ಊಟ ಮಾಡಲ್ಲ. ಹಾಗಾಗಿ ಒಂದ್ ಎಳ್ನೀರ್ನ ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಳ್ನೀರ್ನ ಇನ್ನೇನು ನೀಟಾಗೆಲ್ಲ ಆ ಒಂದು ಚೊಂಬಲ್ಲಿ ಹಾಕೊಂಡು, ತುಂಬಾ ಎಳ್ನೀರ್ ಸಿಗುತ್ತೆ ಅದರಲ್ಲಿ. ನಾನು ಹಿಂದಿನ ಲಾಗಲ್ಲಿ ಹೇಳಿದ್ದೀನಿ, ನಮ್ಗೆ ಹಾಲು ಕೊಡ್ತಾರೆ ಒಬ್ಬ ಹುಡುಗ, ಅವನು ತಂದ್ಕೊಡ್ತಾನೆ. ಹುಡುಗ ಅಂದ್ರೆ ಅವ್ನು ಚಿಕ್ಕವನು, ಅದಕ್ಕೆ ಅವನು ಅಂತ ಹೇಳಿದೀನಿ, ಸಾರಿ. ಯಾಕೆಂದ್ರೆ ಏನ್ರಿ ನೀವು ಅವ್ನು ಇವ್ನು ಅಂತ ಮಾತಾಡ್ತೀರಂತ ಅನ್ಕೋಬೇಡಿ. ಅವನು ನನ್ಗಿಂತ ತುಂಬಾ ಚಿಕ್ಕವನು, ಅದಕ್ಕೆ ಅವನ ಹೆಸರಿಡ್ದೆ ಮಾತಾಡಿಸ್ತೀನಿ ನಾನು. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ಗೆ 2.5 ಇಯರ್ಸ್ ಇಂದ ಹಾಲು ಕೊಡ್ತಾ ಇದ್ದಾನ ಹುಡುಗ. ತುಂಬಾ ಒಳ್ಳೆ ಹುಡುಗ. ಡೈಲಿ ಒಂದ್ ಅರ್ಧ ಲೀಟರ್ ಹಾಲು ಮನೆ ಹತ್ರ ಇಟ್ಬಿಟ್ಟು ಹೋಗ್ತಾನೆ. ತಿಂಗಳಿಗೆ ಒಂದ್ಸರಿ ನಾವು ಅಮೌಂಟ್ ನ ಕೊಡ್ತೀವಿ ಅವನ್ಗೆ.
ಹಾಗೇನೆ ಎಳ್ನೀರ್ ಬೇಕಂದ್ರೆ ಅಕ್ಕ ಎಳ್ನೀರ್ ಬೇಕಾ ಅಂತ ಕೇಳ್ತಾನೆ. ಸೊ ಅವಾಗ ಅವ್ರ ತೋಟದಲ್ಲಿ ಎಳ್ನೀರ್ ಬಿಡುತ್ತೆ, ತಂದು ಕೊಡ್ತಾ ಇರ್ತಾನೆ. ಅವ್ನು ₹50 ಒಂದ್ ಎಳ್ನೀರ್ನ ಹಾಕ್ತಾನೆ. ನಾವ್ ಬೇರೆ ಕಡೆ ಎಳ್ನೀರ್ನ ತಗೊಳ್ಬೇಕು ಅಂತಂದ್ರೆ ಇವಾಗೆಲ್ಲ 70, 60 ಈ ರೀತಿ ಎಲ್ಲ ನಡೀತಾ ಇದೆ. 80 ಕೂಡ ನಡೀತಾ ಇದೆ ಕೆಲವರ್ ಕಡೆ. ಸೊ ಅವ್ನು ತುಂಬಾ ಚೆನ್ನಾಗಿರೋ ಎಳ್ನೀರ್ನ ತಂದು ಕೊಡ್ತಾನೆ ಹುಡ್ಗ ಪಾಪ. ಸೊ ಇನ್ನೇನ್ ನಾನು ಎಳ್ನೀರ್ನ ಕುಡ್ಕೊಂಡೆ. ಇನ್ನು ಎಳ್ನೀರ್ನ ಕುಡ್ಕೊಂಡು ಅಲ್ಲಿ ಕೆಳಗಡೆ ಇರೋ ಪಾತ್ರೆ ಸಾಮಾನುಗಳೆಲ್ಲ ಫಸ್ಟ್ ತಗೊಂಡೆ. ಯಾಕೆಂದ್ರೆ ಇಲ್ಲಿ ಹೆಂಗಿದೆ ಅಂತಂದ್ರೆ ನಮ್ಮನೆ ಅಡ್ಗೆ ಮನೆ ಆ ತರ ಗ್ಯಾಪ್ ಕೊಟ್ಟಿದ್ದಾರೆ ಎರಡ್ ಸೈಡುನು. ನಾವೇನಾದ್ರೂ ಪಾತ್ರೆ ಸಾಮಾನುಗಳು ಆ ತರ ಎಲ್ಲ ಅಲ್ಲಿ ಇಟ್ಕೋಬಹುದು. ಎಕ್ಸ್ಟ್ರಾ ಸೆಲ್ಫ್‌ನ ಕೊಟ್ಟಿಲ್ಲ, ಅದೊಂದೇ ಬೇಜಾರ್ ನನ್ಗೆ. ಸೊ ನಾನು ಆ ಕಡೆ ಅದನ್ನೆಲ್ಲ ನಾನೇ ಸೆಟ್ ಮಾಡ್ಕೊಂಡಿರುವಂತಹದ್ದು. ಯಾಕೆ ಅಂತಂದ್ರೆ ಇಲ್ಲಿ ತುಂಬಾ ಎಕ್ಸ್ಟ್ರಾಸ್ ಏನು ಸೆಲ್ಫ್‌ನ ಕೊಟ್ಟಿಲ್ಲ. ಇನ್ನು ಅದನ್ನೆಲ್ಲ ತೆಗೆದು ನೀಟಾಗಿ ಎಲ್ಲ ಧೂಳು ಹೊಡ್ಕೊಂಡು ಅಲ್ಲಿ ಏನೇನ್ ಜೋಡಿಸ್ಕೋಬೇಕೋ ನನ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಅಲ್ಲಿ ಕೆಳಗಡೆನೆ ಜೋಡಿಸ್ಕೊಬಿಟ್ಟಿದೀನಿ ನಾನು. ಆಕ್ಚುಲಿ ಪಾತ್ರೆ ಸಾಮಾನು ಕೂಡ ಅಷ್ಟೇನೆ ಒಂದು ಟ್ರಬ್ಬಿ ಹಾಕೊಂಡು ಇಟ್ಕೊಂಡಿರ್ತೀನಿ. ಸೊ ಈ ಕಡೆನೂ ಅಷ್ಟೇನೆ ಹಂಗೆ ಸೇಮ್ ನಾವೇನ್ ಬೇಕೋ ಅದನ್ನ ಕೆಳಗಡೆನೆ ಇಟ್ಕೋಬೇಕು. ಅದನ್ನು ಕೂಡ ಎಲ್ಲ ಎತ್ಬಿಟ್ಟು ಇನ್ನೇನು ಅವಾಗವಾಗ ಎಲ್ಲ ತೊಳಿತಲೇ ಇರ್ತೀವಲ್ವಾ, ಧೂಳೆಲ್ಲ ನೀಟಾಗಿ ಒರೆಸ್ಕೊಂಡೆ. ಇನ್ನೇನ್ ತೊಳೆಯೋ ವಸ್ತುಗಳು ಯಾವ್ದು ಇರ್ಲಿಲ್ಲ. ಇನ್ನ ಬಾಕ್ಸ್ಗಳಲ್ಲಿ ಖಾಲಿ ಆದಂಗೆಲ್ಲ ನಾನು ಏನು ಹಾಕೊಂಡಿರ್ತೀವಲ್ಲ ಅಕ್ಕಿ, ರಾಗಿ ಹಿಟ್ಟು, ಈ ತರ ಗೋಧಿ ಹಿಟ್ಟು ಅದನ್ನೆಲ್ಲ ಹಾಕೊಂಡಿರ್ತೀನಲ್ವಾ. ಸೊ ಅದೆಲ್ಲ ಖಾಲಿ ಆದ ತಕ್ಷಣ ಹಂಗೆ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಿರ್ತೀನಿ. ಆ ತರ ಎಲ್ಲ ಗಲೀಜ್ ಮಾಡಕ್ ಹೋಗಲ್ಲ ನಾನು. ಹಾಗಾಗಿ ಇನ್ನು ನಮ್ ಮನೇಲಿ ಇನ್ನೊಂದ್ ಏನ್ ಗೊತ್ತಾ, ಕೆಲವರು ಮನೆಗಳಿಗೆ ಸೀಮೆ ಮುಸ್ರೋದು, ಏನಪ್ಪಾ ಇದು ಜಿರಳೆ ಎಲ್ಲ ಬೀಳೋದು ಆ ರೀತಿ ಎಲ್ಲ ಆಗ್ತಾ ಇರುತ್ತೆ. ನಾನು ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿರ್ತೀನಿ. ಖಂಡಿತ ನಮ್ಮ ಮನೆಗ್ ಜಿರಳೆ ಬೀಳೋದ್ ತುಂಬಾ ಕಮ್ಮಿ. ಸಿಂಕ್ ಹತ್ರ ಮಾತ್ರ ಒಂಚೂರು ಕೆಳಗಡೆ ನೀರ್ ಉಡ್ತಾ ಇರುತ್ತಲ್ವಾ, ಅಲ್ಲಿ ಮಾತ್ರ ಸ್ವಲ್ಪ ಜಿರಳೆ ಬೀಳುತ್ತೆ ಅವಾಗವಾಗ. ಜಿರಳೆದು ಔಷಧಿ ಬರುತ್ತಲ್ವಾ ಅದು ಹೊಡಿತೀನಷ್ಟೇ. ಅವಾಗವಾಗ ಅಂದ್ರೆ ಯಾವಾಗೂ ಬೀಳಲ್ಲ. ಒಂದ್ ಕಂಡ ತಕ್ಷಣನೇ ನಾನು ಹಂಗೇನೆ ಔಷಧಿ ಹೊಡೆದ್ಬಿಡ್ತೀನಿ, ಮತ್ ಕಾಣಿಸೋದೇ ಇಲ್ಲ ಅದು. ಸೊ ಇನ್ನು ಅದನ್ನೆಲ್ಲ ಮುಗಿಸಿದಾದ್ಮೇಲೆ ಸ್ವಲ್ಪ ಕಲರ್ನ ಹಾಕ್ಬೇಕಿತ್ತು ನಾನು. ಇನ್ನು ಸಂಕ್ರಾಂತಿ ಹಬ್ಬಕ್ಕೂ ಆಗುತ್ತೆ, ಮತ್ತೆ ಊರಿಗೆ ಹೋಗ್ಬೇಕಲ್ವಾ ನಾನು 2 ಡೇಸು. ಹಿಂದಿನ ಲಾಗಲ್ಲಿ ಹೇಳಿದೀನಿ ನಾನು 2 ಡೇಸ್ ಊರಿಗೆ ಹೋಗ್ಬೇಕು ಅಂತ. ಅದಕ್ಕೋಸ್ಕರ ಸೋಮವಾರನೇ ಮನೆ ಕ್ಲೀನ್ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡಿರೋದು. ಇನ್ನು ಮಂಗಳವಾರ ಬುಧವಾರ ಊರಿಗೆ ಹೋಗೋದಿರೋದ್ರಿಂದ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಈಗ್ಲೇ ನೀಟಾಗಿ ಇನ್ನ ಕಲರ್ನ ಹಾಕೋಬಿಡೋಣ. ಬೆಳಗ್ಗೆ ಇನ್ನ ಎದ್ಬಿಟ್ಟು ನಾನು ಕಲರ್ ಹಾಕೊಂಡು ಕುತ್ಕೊಂಡು ಊರಿಗೆ ಹೋಗಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಯಾವಾಗ್ಲೂನು ಗಾರ್ನಿಯರ್‌ನ ಹಾಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನನ್ನ ಕೂದಲಿಗೆ 2 ಬೇಕದು. ₹45 ಒಂದೇನೋ ಇರ್ಬೋದಂತ ಅನ್ಸುತ್ತೆ ಇದು ಪಾಕೆಟು. ಇನ್ನು ₹35ದು ಒಂದಿದೆ. ಸೊ ನಾನು ಸ್ವಲ್ಪ ದೊಡ್ಡ ಪಾಕೆಟ್‌ನೇ ತಗೊಳ್ತೀನಿ. 2ನ್ನ ಮಿಕ್ಸ್ ಮಾಡ್ಕೊಂಡು ಇದನ್ನ ಕ್ರೀಮ್ ತರ, ಆಕ್ಚುಲಿ ಇದು ಶಾಂಪೂ ಇದ್ದಂಗೆನೇನೆ. ಕೆಲವರು ಕೂದಲು ಏನಾದ್ರು ಡ್ಯಾಮೇಜ್ ಆಗುತ್ತಾ ಅಂತ ಕೆಲವರು ಅನ್ಕೊಳ್ತಾರೇನೋ. ಸೊ ನನ್ಗಂತೂ ತುಂಬಾ ಚೆನ್ನಾಗಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಇದನ್ನ ಹಾಕೊಳ್ಳೋದು. ನನ್ಗೆ ಒಂದು 20 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಟೈಮ್ ಇಲ್ಲ ಅಂದ್ರೆ ಒಂದು 1/4 ಗಂಟೆ ಬಿಟ್ಕೊಂಡು ಸ್ನಾನ ಮಾಡಿದ್ರು ಸಾಕಾಗುತ್ತೆ. ಸೊ ನೀಟಾಗಿ ಇನ್ನೇನು ತಲೆಗೆಲ್ಲ ಹಚ್ಕೊಂಡು ನಾನು ನೀಟಾಗಿ ಟೈಟ್ ಆಗಿ ಕೂದಲೆಲ್ಲ ಕಟ್ಕೊಂಡೆ. ಇನ್ನೇನೆಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕಲ್ವಾ, ಹಾಗಾಗಿ ಇನ್ನ ಈ ಕಡೆ ಎಲ್ಲರೂ ಒಂದ್ ಸ್ವಲ್ಪ ಮುಖಕ್ಕಾಗಿದ್ದಾಗ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ಆಯ್ತು. ನಾನ್ ಗ್ಲೌಸ್‌ನ ಹಾಕೊಂಡಿರ್ತೀನಲ್ಲ ಕೈಗೆ, ಏನ್ ಅಷ್ಟೊಂದ್ ಕೈ ಏನ್ ಆಗೋದಿಲ್ಲ. ಆದ್ರೂ ಕೂಡ ಸ್ನಾನ ಮಾಡಿ ನೀರೆಲ್ಲ ಆಡ್ಸಿದ ತಕ್ಷಣ ಎಲ್ಲ ಹೊರಟೋಗುತ್ತೆ ಅದೇ ನೀರೆಲ್ಲ. ಸೊ ನೀಟಾಗಿ ಹಚ್ಕೊಬಿಡ್ತೀನಿ ನಾನು. ಇನ್ನ ವಾಷಿಂಗ್ ಮಿಷನ್‌ಗೆ ಬಟ್ಟೆಗಳು ಹಾಕಿದೆ ಸ್ವಲ್ಪ, ಅದನ್ನು ಕೂಡ ಎತ್ಕೊಳ್ತಾ ಇದ್ದೀನಿ. ಇನ್ನೊಂದ್ ಸ್ವಲ್ಪ ಹಾಕೋದಿತ್ತು, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಸೊ ಇನ್ನ ಅದನ್ನ ಮುಗ್ಸಿ ಒಂದೇ ಸಮ ಇನ್ನ ಬೇಡ್‌ಶೀಟು ಅದು ಇದು ಎಲ್ಲ ಹಾಕೋದಿದ್ದೇ ಇದೆ. ಅದನ್ನೊಂದ್ 3 ಟ್ರಿಪ್ ಹಾಕೊಂಡ್ಬಿಟ್ರೆ ಎಲ್ಲ ಒಣಗಾಕೊಂಡ್ರೆ ಒಂದಿನಕ್ಕೆನೆ ಎಲ್ಲ ಒಣಗೋಗ್ಬಿಡುತ್ತೆ. ನಮ್ಗೇನ್ ಒಂದಿನ ಬೇಕಾಗಿಲ್ಲ ವಾಷಿಂಗ್ ಮಿಷಿನ್ ಬಟ್ಟೆಗಳು. ಕರೆಕ್ಟಾಗೆ ಗಾಳಿ ಬೀಸಿ ಇದಾದ್ರೆ ಒಂದು 2 ಅವರಲ್ಲಿ ಎಲ್ಲ ನೀಟಾಗಿ ಆರ್ಕೊಬಿಡುತ್ತೆ. ಏಕೆಂದ್ರೆ ಡ್ರೈ ಆಗಿ ವಾಷಿಂಗ್ ಮಿಷಿನ್ ಅಲ್ಲೇ ನೀಟಾಗಿ ಬಂದ್ಬಿಡುತ್ತಲ್ವಾ, ಹಾಗಾಗಿ ಇನ್ನು ಅದನ್ನು ಕೂಡ ಎಲ್ಲ ಮನೆ ಮುಂದೆನೆ ಹಾರಾಕ್ಕೊಬಿಡ್ತೀನಿ ನಾನು. 3 ತಂತಿ ಕಟ್ಕೊಂಡಿದ್ದೀನಿ ನನ್ ಮನೆ ಮುಂದೆ, ಏನ್ ಮೇಲಕ್ಕೆ ಹೋಗಲ್ಲ. ಫಸ್ಟ್ ಫ್ಲೋರ್ ಅಲ್ಲಿ ಆಕ್ಚುಲಿ ಎಲ್ಲ ನೀಟಾಗಿ ಬಟ್ಟೆ ಒಣಗಾಕ್ ಮಾಡಿದ್ದಾರೆ. ಸೊ ಆದ್ರೂ ಕೂಡನ ನಾನೆಲ್ಲ ಮೇಲಕ್ಕೆ ಹೋಗಷ್ಟು ನನಗೆ ಶಕ್ತಿ ಇಲ್ಲ ಅಂತ ಏನಿಲ್ಲ, ಟೈಮ್ ಇಲ್ಲ ಹೋಗಿ ಒಣಗಾಕಿ ಅವೆಲ್ಲ ಮಾಡಕ್ಕಾಗಲ್ಲ. ಸೊ ಮನೆ ಮುಂದೆನೆ ಅದಕ್ಕೆ ದಾರ ಕಟ್ಕೊಂಡು ಒಣ ಹಾಕೊಳ್ತೀನಿ. ಸೊ ಅದನ್ನೆಲ್ಲ ಮುಗಿಸ್ಬಂದು ಮತ್ತೆ ಅಡಿಗೆ ಮನೆನ ಕ್ಲೀನ್ ಮಾಡಕ್ಕೆ ಶುರು ಮಾಡ್ಕೊಂಡಿದೀನಿ. ಅಂದ್ರೆ ಕೆಳಗಳ್ದೆಲ್ಲ ಆಗ್ಲೇ ಕ್ಲೀನ್ ಮಾಡ್ಕೊಂಡು ಈಗ ಮೇಲೆಲ್ಲ ತೊಳೆಯೋದಿರುತ್ತಲ್ವಾ, ಅದನ್ನೆಲ್ಲ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಇನ್ನೇನು ಮನೆ ಕ್ಲೀನಿಂಗ್ ಅಂದ್ರೆ ಇದನ್ನೆಲ್ಲ ತೊಳ್ಕೊಂಡಿಲ್ಲ ಅಂದ್ರೆ ಅದೇ ಕ್ಲೀನ್ ಮಾಡ್ದಂಗ್ ಆಗುತ್ತೆ ಹೇಳಿ. ಆ ಬಾಕ್ಸ್‌ಗಳೆಲ್ಲ ನೀಟಾಗಿ ಸುಮ್ನೆ ಬಟ್ಟೆಲೆ ಒರೆಸ್ಕೊಳ್ತಾ ಇರ್ತೀನಿ. ಯಾಕೆಂದ್ರೆ ಯಾವಾಗ್ಲೂ ಒರೆಸ್ಕೊಳ್ತಲೇ ಇರ್ತೀನಿ ವಾರನು. ಅಷ್ಟು ಗಲೀಜ್ ಅಂತ ಅನ್ಸಲ್ಲ ನಮ್ಮ ಅಡ್ಗೆ ಮನೆ. ಯಾವಾಗ್ಲೂ ಕ್ಲೀನ್ ಆಗೇ ಇರುತ್ತೆ. ನಾನು ಒಂಚೂರು ಏನಾದ್ರು ಧೂಳು ಕಾಣಿಸ್ತು ಅಂತಂದ್ರೆ ಅವಾಗ್ಲೇ ಒರೆಸ್ಕೊಬಿಡ್ತೀನಿ. ಸೊ ಇನ್ನ ಇದನ್ನ ನಾನು ಎತ್ತಿ ಕುತ್ಕೊಂಡೇನೆ ಒರೆಸ್ಬೇಕಾಗುತ್ತೆ. ಯಾಕೆಂದ್ರೆ ಅದು ಸಿಗೋದಿಲ್ಲ. ಅದು ನಾನೇನೀಗ ಹಲ್ಗೆನ ಒರಗಿಸ್ತಾ ಇದ್ದೀನೋ ಅದನ್ನ ನಾನು ಇದ್ರಲ್ಲಿ ಎಂತದಪ್ಪ ಫ್ಲಿಪ್‌ಕಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ದೆ ನಾನು. ಅಮೆಜಾನಲ್ಲೇನೋ ಏನಪ್ಪಾ ನಂಗೆ
ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡ್ಕೊಂಡು ಅದನ್ನು ಆ ರೀತಿ ನಾನು ಫಿಟ್ ಮಾಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ನನಗೆ ಈ ಮನೆಗಿದೆ ಒಂಥರ ಲುಕ್ ಕಾಣಿಸ್ತಾ ಇದೆ. ನಾನು ಲೈಟಿಂಗ್ಸ್ ಎಲ್ಲ ಬಿಡಬೇಕಂತ ತುಂಬ ಆಸೆ ಇದೆ. ಸೊ ಹೇಳಿದ್ನಲ್ವಾ ಆಗ್ಲೇ ಟೈಮ್ ಇಲ್ಲ ಇದನ್ನೆಲ್ಲ ಮಾಡೋಕ್ಕೆ. ಲೈಟಿಂಗ್ಸ್ನ ಬಿಟ್ಕೋಬೇಕನ್ನೋ ಆಸೆ ಇದೆ. ಯಾಕೆಂದರೆ ನಾವಿನ್ನು ಈ ಮನೆ ಖಾಲಿ ಮಾಡೋದು ತುಂಬ ಲಾಂಗ್ ಇದೆ ಟೈಮು. ನಾವು ಒಂದೇ ಸರಿ ಈ ಮನೆ ಖಾಲಿ ಮಾಡೋದೇ ನಾವು ಸ್ವಂತ ಮನೆ ಕಟ್ಟಿಸಿದಾಗ. ಹಾಗಾಗಿ ಇನ್ನು ಇದೇ ಮನೇಲಿ ಪರ್ಮನೆಂಟಲ್ಲಿ ಇರ್ತೀವಿ ನಾವು ಸ್ವಂತ ಮನೆಗೆ ಹೋಗೋವರೆಗೂ. ನಾನು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಆಸೆ ಆಗಿದೆ. ನಾವು ಈ ವಟಾರಕ್ಕೆ ಬಂದು ಮಿನಿಮಮ್ 4 ವರ್ಷ ಆಗಿದೆ. ನಾವು ಈ ಮನೆ ಖಾಲಿ ಮಾಡೇ ಇಲ್ಲ. ಫಸ್ಟ್ ಫ್ಲೋರಲ್ಲಿ ಇದ್ವು ಅಷ್ಟೇ, ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಅಂಗಡಿ ಮಾತ್ರ ಖಾಲಿ ಮಾಡಿಲ್ಲ, ಖಾಲಿ ಮಾಡೋದೇ ಇಲ್ಲ. ನಾವು ಸ್ವಂತ ಹೋಗೋವರೆಗೂ ಯಾವುದು ಖಾಲಿ ಮಾಡಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ರೆಡಿ ಮಾಡಿಸ್ಕೊಳ್ಳೋಣ ಅನ್ನೋ ಪ್ಲಾನಿಂಗ್ ಇದೆ. ಸೊ ನೋಡೋಣ ಮುಂದೆ ಏನಾದರೂ ಮಾಡ್ಬೇಕಂತ ಅನ್ನಿಸ್ದಾಗ ಮಾಡ್ತೀನಿ. ಸೊ ಇನ್ನೆಲ್ಲ ಬಾಕ್ಸ್ಗಳೆಲ್ಲ ನೀಟಾಗಿ ಬಟ್ಟೆಗೆಲ್ಲ ಒರೆಸ್ಕೊಂಡು ಹಂಗೇನೆ ಕಿಟಕಿ ಕೂಡ ಎಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇನ್ನು ಕಿಟಕಿಗಂತೂ ಯಾವಾಗಲೂ ವಾರ ಇನ್ನು ಒರೆಸ್ಕೊಳ್ತಲೇ ಇರ್ತೀನಿ, ಅಷ್ಟೇನು ಗಲೀಜ್ ಆಗಲ್ಲ. ಸುಮ್ಮನೆ ಇನ್ನು ಹೊಸ ಮುಖ ಮಾಡ್ಬೇಕಲ್ವ ಈಗ ಹಬ್ಬಕ್ಕೆ. ಹಾಗಾಗಿ ನೀಟಾಗೆಲ್ಲನ ಒಂದು ಸ್ವಲ್ಪ ಸೋಪಿನ ನೀರು ಹಾಕ್ಕೊಂಡು, ನಾನೇನು ಬೇರೆ ಏನು ಯೂಸ್ ಮಾಡಲ್ಲ, ಸ್ವಲ್ಪ ಸೋಪಿನ ನೀರು ಹಾಕ್ಕೊಳ್ತೀನಿ ಅಷ್ಟೇ, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನೀಟಾಗಿ ಒಂದ್ಸರಿ ಎಲ್ಲ ಸ್ಟೈಲ್ಸ್ ಆಗಿರೋದ್ರಿಂದ ಅಡುಗೆ ಮನೇಲಿ ನಾನು ಅವಾಗವಾಗೆ ವಾರ ಹೇಳಿದ್ನೆಲ್ಲ ಪದೇ ಹೇಳ್ತಲೇ ಇರ್ತೀನಿ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೇಲಿ ಅಷ್ಟೊಂದು ಗಲೀಜಿರಲ್ಲ. ಸೊ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಬಂದೆ ಇವಾಗ. ಇನ್ನು ಇದನ್ನು ಒರೆಸ್ಕೊಂಡ ತಕ್ಷಣನೇ ಇನ್ನೆಲ್ಲ ಮನೆ ಒರೆಸೋದಿರುತ್ತೆ ಮತ್ತೆ ಕೆಲಸ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಸುಸ್ತಾಗ್ಬಿಡ್ತು ನನ್ಗಂತೂ. ಮಿನಿಮಮ್ ಅಂದ್ರೆ ಅಲ್ಲೇನೆ ಒಂದು 20 ನಿಮಿಷ ಕುತ್ಕೊಂಡಿದೀನಿ ಅಂತ ಅನ್ಸುತ್ತೆ. ತುಂಬಾ ಟಯರ್ಡ್ ಅಂತ ಅನ್ನಿಸ್ಬಿಡ್ತು. ನಿಧಾನಕ್ಕೆ ಕೆಳಗಡೆ ಇಳಿದಾದ್ಮೇಲೆ ಇನ್ನ ಫ್ರಿಜ್ ಎಲ್ಲ ಒರೆಸ್ಬೇಕಿತ್ತು. ಇನ್ನ ಫ್ರಿಜ್ ಹತ್ರ ಬಂದಿದ್ದೀನಿ ಈಗ. ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಟಿವಿ ಹತ್ರನು ಸ್ವಲ್ಪ ಎಲ್ಲ ಹೋಮ್ ಥಿಯೇಟ್ರು ಅದೆಲ್ಲ ಇದೆಯಲ್ವಾ, ಸನ್ ಡೈರೆಕ್ಟ್ರು ಅದೆಲ್ಲ ಇರುತ್ತಲ್ವಾ, ಹೋಮ್ ಥಿಯೇಟ್ರ್ ಬಾಕ್ಸ್ಗಳು ಅದೆಲ್ಲ ಧೂಳ ಒರೆಸ್ಕೊಳ್ತಾ ಇದ್ದೀನಿ. ಧೂಳು ಅಂತಂದ್ರೆ ತಣ್ಣೀರ್ ಬಟ್ಟೆಲ್ಲೇನೆ ಅದನ್ನ ನೀಟಾಗಿ ಹಿಂಡ್ಬಿಟ್ಟು ಅಷ್ಟು ಡ್ರೈ ಮಾಡ್ಕೊಂಡು ಒರೆಸ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಅದೆಲ್ಲ ಕರೆಂಟ್ ಇಂದಲ್ವಾ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅಷ್ಟೇನೆ. ಸೊ ಇನ್ನು ಅದನ್ನೆಲ್ಲ ಮುಗಿಸಿ ಆದ್ಮೇಲೆ ಇನ್ನ ನೀಟಾಗಿ ಅಡುಗೆ ಮನೆನ ಫಸ್ಟು ತೊಳ್ಕೊಂಡು ಬಂದೆ ನಾನು. ಅಡುಗೆ ಮನೆ ನೀಟಾಗಿ ಒರೆಸ್ಕೊಂಡು ಮತ್ತೆ ಈ ಕಡೆ ರೂಮ್ನ ಒರೆಸ್ಕೊಂಡು ಆ ಕಡೆ ರೂಮ್ನು ಕೂಡ ಒರೆಸ್ಕೊಂಡು ಸೆಂಟ್ರಲ್ಲಿ ಹಾಲಿರೋದು ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಒರೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಮುಗ್ದಿದ್ದಾದ್ಮೇಲೆ ನೀಟಾಗಿ ಆರ್ಕೊಳ್ತು. ಇನ್ನು ಫ್ಯಾನ್ ಹಾಕಿದ್ನಲ್ವಾ ನೀಟಾಗಿ ಬೇಗನೆ ಆರ್ಕೊಳ್ತು. ಸೊ ಇನ್ನು ಬೇರೆಯವನ್ನ ಇವಾಗ ಮ್ಯಾಟ್ನ ಹಾಕೊಳ್ತಾ ಇದ್ದೀನಿ. 2 ಸೆಟ್ ಇಟ್ಕೊಂಡಿದ್ದೀನಿ ಅಷ್ಟೇ ಮ್ಯಾಟ್ನ. ಈಗ ಇನ್ನು ಮತ್ತೆ 2 ಸೆಟ್ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇದಾಲೆ ಮಿನಿಮಮ್ 1.5 ವರ್ಷ 2 ವರ್ಷ ಆಯ್ತು ಅಂತ ಅನ್ಸುತ್ತೆ ಈ ಮ್ಯಾಟ್ಗಳನ್ನ ತಂದ್ಕೊಂಡು. ತುಂಬಾ ಚೆನ್ನಾಗಿ ಬಳಕೆ ಬಂದಿದೆ. ಆಕ್ಚುಲಿ ಬಹಳ ಕ್ವಾಲಿಟಿ ಇದೆ. ಬರೀ 350ಗೆ ಒಂದು ಮ್ಯಾಟ್ ಕೊಟ್ಟಿದ್ರು. ಇದನ್ನ ತುಂಬಾ ಅಗಲ ಕೂಡ ಇದೆ. ನಿಜವಾಗೂ ನಂಗಂತೂ ಸಖತ್ ಇಷ್ಟ ಆಗ್ಬಿಟ್ಟಿದೆ ಈ ಮ್ಯಾಟು. ಇನ್ನು ಎಷ್ಟು ದಿನ ಆದ್ರೂ ಅರ್ಧೋಗಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ನನ್ಗೆ ಬೇಜಾರಾಗಿ ಚೇಂಜ್ ಮಾಡ್ಬೇಕಷ್ಟೇ. ಸೊ ಇನ್ನೆಲ್ಲ ಹಾಕಿದ್ದಾದ್ಮೇಲೆ ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಅಡುಗೆ ಮನೆ. ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇಷ್ಟು ನನ್ನ ಕೈಲಾಗಿದೆ ಅಷ್ಟು ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಹೇಗೆ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ಆಯ್ತಾ. ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡೆ ನಾನು, ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ಮಾಡೋಷ್ಟರಲ್ಲಿ ಒಂದು 12 ಗಂಟೆ ಮೇಲಾಯ್ತು ಅಂತ ಅನ್ಸುತ್ತೆ. ಹಂಗೆ ನೋಡ್ತಾ ಹೋಗಿ ಆಯ್ತಾ. ಸೊ ಈಗ ಎಲ್ಲ ಕೆಲಸನ ಮುಗಿಸಿ ಇನ್ನು ಶಾಪ್ ಕೂಡ ಓಪನ್ ಇದೆ ಆಲ್ರೆಡಿ. ನನಗಂತೂ ಟಯರ್ಡ್ ಆಗೋಗ್ಬಿಟ್ಟಿದೆ. ಇನ್ನು ಇವತ್ತು ಸೋಮವಾರ ಆಗಿರೋದ್ರಿಂದ ಮನೆ ಪೂಜೆ ಕೂಡ ಮಾಡೋದಿತ್ತು. ಪೂಜೆ ಕೂಡ ಮುಗಿಸ್ದೆ. ಮತ್ತು ಇವತ್ತು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮುದ್ದೆನೇ ಮಾಡ್ಕೊಂಡು ತಿನ್ನಬೇಕು ಅಂತೇಳಿ ಮುದ್ದೆ ತರಕಾರಿ ಸಾಂಬಾರು ಮಾಡಿ ತಿಂದಾಯಿತು. ಸೊ ಈಗಾಗಲೇ 12:30 ಆಗಿದೆ ಟೈಮು. ಇನ್ನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏಕೆಂದರೆ ಜಾಸ್ತಿ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈಗ ನಮ್ಮಂಥ ಕಷ್ಟಪಡೋ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಅಂತ ಪಕ್ಕದಲ್ಲೇ ಬೆಲ್ ಇರುತ್ತೆ, ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ನ ಆನ್ ಮಾಡಿಕೊಂಡ್ರೆ ನಾವು ಹಾಕಿರೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸೊ ಇನ್ನು ತುಂಬ ಚೆನ್ನಾಗಿರುತ್ತೆ ನನ್ನ ಒಂದು ವಿಡಿಯೋಗಳು ಇವಾಗಲಿಂದ. ಇನ್ನು ನಾನು ನಾಳೆ ಊರಿಗೆ ಹೋಗೋ ಪ್ಲಾನಿಂಗ್ ಇದೆ. ಸೊ 2 ಡೇಸ್ ಇರಲ್ಲ ನಾನು. ಸೊ ಮಂಗಳವಾರ ಬುಧವಾರ 2 ದಿನ ಇರಲ್ಲ. ಬುಧವಾರ ದಿನ ನೈಟೇ ಬಂದು ನಾನು ಗುರುವಾರ ಹಬ್ಬ ಮಾಡೋ ಸಂಕ್ರಾಂತಿ ಹಬ್ಬ ತುಂಬ ಚೆನ್ನಾಗಿರುತ್ತೆ. ಇನ್ಮೇಲೆ ಲಾಸ್ ಎಲ್ಲಿ ಸ್ಕಿಪ್ ಮಾಡಬೇಡಿ. ಊರಿನ ಜಾತ್ರೆ ಇದೆ, ತುಂಬ ಚೆನ್ನಾಗಿ ಜಾತ್ರೆನ ಎಲ್ಲ ನಿಮಗೆ ತೋರಿಸ್ತೀನಿ. ಈಗ ಇವತ್ತೆಲ್ಲ ಪ್ರಿಪ್ರೇಷನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ, ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಎಲ್ಲ ತೊಗೊಂಡಿದ್ದೀನಿ, ಎಷ್ಟು ಸೀರೆಗಳನ್ನ ತೊಗೊಂಡಿದ್ದೀನಿ, ಎಷ್ಟು ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅನ್ನೋದೆಲ್ಲ ತೋರಿಸ್ತೀನಿ. ನಾನು ಕೂಡ ಹೇಗೆ ಕಾಣಿಸ್ತೀನಿ ಅಂತ ಕೂಡ ತೋರಿಸ್ತೀನಿ ಆಯಿತಾ. ಎಲ್ಲೂ ಕೂಡ ನನ್ನ ವಿಡಿಯೋನ ನೋಡ್ದಲೇ ಇರಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ನಾನು ಕಲರ್ ಹಾಕಿದ್ನಲ್ವ ಅದನ್ನು ತೋರಿಸ್ಲಿಲ್ಲ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಏನು ಗೊತ್ತಾ, ಇದೆಲ್ಲ ನಾನು ಸುಮ್ಮನೆ ಹಂಗೆ ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊಂಡು ಆರಿಸ್ಕೊಂಡೆ ಅಷ್ಟೇ. ತುಂಬ ಚೆನ್ನಾಗಾಗಿದೆ ಹೇರು, ನೋಡ್ತಾ ಇರ್ಬೋದು ನೀವು. ಎಲ್ಲೆಲ್ಲಿ ಒಂದು ಬಿಳೆ ಕೂದಲು ಕೂಡ ಕಾಣಿಸ್ತಾ ಇಲ್ಲ. ಈ ಒಂದು ಕಲರ್ನ ಯೂಸ್ ಮಾಡಿ. ಸೊ ಕೆಲವ್ರಿಗೆ ಕಲರ್ ಹಿಡಿಸ್ಬೋದು, ಕೆಲವ್ರಿಗೆ ಹಿಡಿಸ್ತಲೇ ಇರ್ಬೋದು. ಸೊ ನನಗಂತೂ ಹೇರ್ ನೋಡಿ ಈ ರೀತಿ ಕಿತ್ತರೂ ಬರಲ್ಲ, ನನಗೆ ಕರೆಕ್ಟಾಗಿ ಸೆಟ್ ಆಗಿಬಿಟ್ಟಿದೆ ಅದು ಕಲರು. ಹೇರು ನಿಮ್ಮಿಷ್ಟ, ನನಗೆ ಕಂಫರ್ಟಬಲ್ ಆಗಿದೆ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಹೇರ್ಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಸೊ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸಪೋರ್ಟ್ ಮಾಡಿರೋರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.